ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಸೆಷನ್ಲಿ ನಾವು ಸೆಲ್ ಸೈಡ್ ಪುಲ್ ಬ್ಯಾಕ್ಸ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದಂತ ಡೀಟೇಲ್ಡಾಗಿ ತಿಳ್ಕೊಳ್ಳೋಣ. ಲಾಸ್ಟ್ ವಿಡಿಯೋನಲ್ಲಿ ನಾವು ಬೈ ಸೈಡ್ ಪುಲ್ ಬ್ಯಾಕ್ಸ್ನ ಹೇಗೆ ಐಡೆಂಟಿಫೈ ಮಾಡೋದು ಮತ್ತು ಡಿಫ್ರೆಂಟ್ ಟೈಮ್ ಟೈಮ್ಸಲ್ಲಿ ಪುಲ್ ಬ್ಯಾಕ್ ಬಂದ ನಂತರ ಫಸ್ಟ್ ಬೈಯಿಂಗ್ ಕ್ಯಾಂಡಲು ಹೇಗೆ ಪ್ರೊಟೆಕ್ಟೆಡ್ ಆಗುತ್ತೆ ಅಂತ ನಾವು ಡೀಟೇಲ್ಡಾಗಿ ತಿಳ್ಕೊಂಡ್ವಿ. ಈಗ ಸೆಲ್ಲಿಂಗ್ ಸೈಡು ಪುಲ್ ಬ್ಯಾಕ್ಸ್ನ ಐಡೆಂಟಿಫೈ ಮಾಡೋದು ಹೇಗೆ, ಸೆಲ್ಲಿಂಗ್ ಸೈಡ್ ಪುಲ್ ಬ್ಯಾಕ್ ಬಂದ ನಂತರ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಹೇಗೆ ಪ್ರೊಟೆಕ್ಟೆಡ್ ಆಗುತ್ತೆ, ಅಲ್ಲಿಂದ ಪ್ರೈಸ್ ಅನ್ನೋದು ಹೇಗೆ ಡೌನ್ ಹೋಗುತ್ತೆ ಅಂತ ನಾವು ಡೀಟೇಲ್ಡಾಗಿ ತಿಳ್ಕೊಳ್ಳೋಣ. ನೋಡಿ, ಯಾವತ್ತಾದ್ರೂ ಆಗಲಿ ಮಾರ್ಕೆಟಲ್ಲಿ ಒಂದು ಅಬ್ಸರ್ವ್ ಮಾಡಿ, ನಮಗೆ ಟ್ರೆಂಡಿ ಮೂವ್ಸ್ ಅಂತ ಏನು ಕರಿತೀವಿ, ಟ್ರೆಂಡಿ ಮಾರ್ಕೆಟ್ ಅಂತ ಕರಿತೀವಲ್ಲ. ಫಾರ್ ಎಕ್ಸಾಂಪಲ್ ಅದು ಬೈ ಸೈಡ್ ಆಗಿರ್ಬೋದು, ನಮಗೆ ಹೋಲ್ ಡೇ ಬೈ ಅಂತ ಪ್ರೈಸ್ ಏನ್ ಮೇಲೆ ಹೋಗುತ್ತೆ, ಅದೇ ರೀತಿ ಆ ಟ್ರೆಂಡಿ ಮಾರ್ಕೆಟ್ ಡೌನ್ ಸೈಡ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ಲು ಈ ಥರ ನಮಗೆ ಏನು ಪ್ರೈಸ್ ಅಂದ್ರೆ ಡೌನ್ ಹೋಗ್ತಾ ಕಂಟಿನ್ಯೂಷನ್ ಆಫ್ ದ ಡೌನ್ ಟ್ರೆಂಡ್ ಕ್ರಿಯೇಟ್ ಆಗುತ್ತೆ. ಸೊ ಈ ಕಂಟಿನ್ಯೂಷನ್ ಆಫ್ ದ ಡೌನ್ ಟ್ರೆಂಡ್ ಇದೆಯಲ್ವಾ, ಈ ಡೌನ್ ಟ್ರೆಂಡ್ ಬರೋವಾಗ ನಮಗೆ ಪುಲ್ ಬ್ಯಾಕ್ಸ್ ಬಂದು ಮೆಜಾರಿಟಿ ಆಫ್ ದ ಟೈಮ್ಸ್ ಪ್ರೊಟೆಕ್ಟೆಡ್ ಆಗಿರುತ್ತೆ. ಅದೇ ರೀತಿ ಬೈಯಿಂಗ್ ಸೈಡ್ ಬಂದಾಗ ಈ ಥರ ಮೇಲೆ ಹೋದಾಗ ಎವ್ರಿ ಪುಲ್ ಬ್ಯಾಕ್ ಬಂದು ಪ್ರೊಟೆಕ್ಟೆಡ್ ಆಗಿರುತ್ತೆ. ಸೊ ಆ ಪುಲ್ ಬ್ಯಾಕ್ಸ್ನ ಐಡೆಂಟಿಫೈ ಮಾಡೋದು ಹೇಗೆ, ಯಾವ ಥರ ಪುಲ್ ಬ್ಯಾಕ್ ಸೆಲ್ಲಿಂಗ್ಸೇ ಕ್ರಿಯೇಟ್ ಆಗುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋನಲ್ಲಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಸೊ ಇದು ನೀವು ಎಲ್ಲ ಅಸೆಟ್ಸ್ಗೂ ಅಪ್ಲೈ ಮಾಡ್ಬೋದು, ಇಂಡಿಯನ್ ಮಾರ್ಕೆಟ್ ಅಥವಾ ಅದರ್ ವರ್ಲ್ಡ್ ಮಾರ್ಕೆಟ್ಸಲ್ಲೂ ಸಹ ಸೇಮ್ ಕಾನ್ಸೆಪ್ಟು. ಎನಿ ಟೈಮ್ ಫ್ರೇಮ್ ಆದರೂ ಯಾವುದೇ ಟೈಮ್ ಫ್ರೇಮಲ್ಲಿ ಬೇಕಾದರೂ ಅಪ್ಲೈ ಮಾಡ್ಬೋದು. ಈಗ ನಾನು ನಿಮಗೆ ಎಕ್ಸಾಕ್ಟ್ಲಿ ಪ್ರೈಸ್ ಬಂದು ಇಲ್ಲಿಂದ ಇಲ್ಲಿ ತನಕ ಒಂದು ರ್ಯಾಲಿ ಬಂದಿದೆ, ಅದಾದ ನಂತರ ಪ್ರೈಸಲ್ಲಿ ಒಂದು ಮೇಜರ್ ಡೌನ್ ಟ್ರೆಂಡ್ ಅಥವಾ ಒಂದು ರಿವರ್ಸಲ್, ಅಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ಅನ್ನೋದು ಶುರುವಾಗಿದೆ. ಸೊ ಸೆಲ್ಲಿಂಗ್ ಪ್ರೆಷರ್ ಶುರುವಾಗೋ ಟೈಮಲ್ಲಿ ನಾನು ಯಾವ ಥರ ಪುಲ್ ಬ್ಯಾಕ್ಸಲ್ಲಿ ಟ್ರೇಡ್ ಮಾಡಬಹುದು ಅಥವಾ ಪುಲ್ ಬ್ಯಾಕ್ಸ್ನ ಟ್ರೇಡ್ ಮಾಡ್ದಿರ ಇದ್ರೂ ಪರವಾಗಿಲ್ಲ, ಐಡೆಂಟಿಫೈ ಮಾಡೋದು ಹೇಗೆ, ಪ್ರಾಪರ್ ಆಗಿ ಅಕ್ಯುರೇಟ್ ಆಗಿ ಪುಲ್ ಬ್ಯಾಕ್ಸ್ನ ಹೇಗೆ ಐಡೆಂಟಿಫೈ ಮಾಡೋದು SMC ಪ್ರಕಾರ ಅಂತ ನಾವು ಡೀಟೇಲಾಗಿ ತಿಳ್ಕೊಳ್ಳೋಣ. ಈಗ ನೋಡಿ, ಈಗ ನನಗೆ ಫಸ್ಟ್ ಹೈಯೆಸ್ಟ್ ಪಾಯಿಂಟ್ ನಾನು ಇಲ್ಲಿ ಮಾರ್ಕ್ ಮಾಡ್ಕೊತೀನಿ, ಓಕೆನಾ. ಸೊ ಇಲ್ಲಿಂದ ಪ್ರೈಸು ಬೀಳಕ್ಕೆ ಶುರುವಾಗಿದೆ. ಸೊ ಪ್ರೈಸ್ ಬೀಳೋವಾಗ ನೋಡಿ, ಇಲ್ಲಿಂದ ಇಲ್ಲಿ ತನಕ ಪ್ರೈಸ್ ಕಂಟಿನ್ಯೂಷನ್ ಆಫ್ ದ ಒಂದು ಇಂಪಲ್ಸಿವ್ ಫಾಲ್ ಅಥವಾ ಮೇಜರ್ ಸೆಲ್ಲಿಂಗ್ ಅಂತ ಬಂತು, ಕರೆಕ್ಟ್ ಅಲ್ವಾ. ನೋಡಿ, ಬಿಗ್ ಗ್ರೀನ್ ಕ್ಯಾಂಡಲ್ ಜೊತೆಗೆ ಇಂಪಲ್ಸಿವ್ ಫಾಲ್ ಕ್ರಿಯೇಟ್ ಆಯಿತು. ಈಗ ನಮಗೆ ಎರಡು ಅನಾಲಿಸಿಸ್ ಇರುತ್ತೆ. ಒಂದು, ಇಲ್ಲಿಂದ ಪ್ರೈಸ್ ಮೇಲೆ ಹೋಗುತ್ತೆ ಸಪೋರ್ಟ್ ತಗೊಂಡು, ಇಲ್ಲ ಫರ್ದರ್ ಡೌನ್ ಟ್ರೆಂಡ್ ಹೋಗುತ್ತೆ, ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಸೊ ನಾವು ಲೆಟ್ಸ್ ಸೇ ಅಲ್ಲಿಂದ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಕಂಟಿನ್ಯೂ ಆಗೋ ಟೈಮಲ್ಲಿ ಎಲ್ಲಿಂದ ಇನ್ನೂ ಫರ್ದರ್ ಫಾಲ್ ಬರುತ್ತೆ, ಯಾವ ಲೊಕೇಶನಿಂದನೇ ನಮಗೆ ಇನ್ನೂ ಮೇಜರ್ ಡೌನ್ ಟ್ರೆಂಡ್ ಸಿಗುತ್ತೆ ಅಂತ ನಾವು ಚೆಕ್ ಮಾಡುವಾಗ ಈ ಪುಲ್ ಬ್ಯಾಕ್ಸ್ ಅನ್ನೋದು ತುಂಬ ಹೆಲ್ಪ್ ಮಾಡುತ್ತೆ. ಅದು ಹೇಗೆ ಅಂತಂದರೆ ನೋಡಿ, ನಮಗೆ ಹೈಯೆಸ್ಟ್ ಕ್ಯಾಂಡಲ್ ಯಾವತ್ತು ಹೈ ಪ್ರೊಟೆಕ್ಟೆಡ್ ಆಗಿರುತ್ತೆ, ಲೋ ಬ್ರೇಕ್ ಡೌನ್ ಆಗುತ್ತೆ. ಇಲ್ಲಿ ನೋಡಿ, ಹೈ ಪ್ರೊಟೆಕ್ಟೆಡ್ ಈ ಕ್ಯಾಂಡಲ್, ಲೋ ಬ್ರೇಕ್ ಡೌನ್. ಇಲ್ಲಿ ನೀವೇನು ನೋಡ್ತಿದ್ದೀರಾ, ಈ ಒಂದು ಡೋಜಿ ಪ್ಯಾಟರ್ನ್ ಇದೆಯಲ್ವಾ, ಎಕ್ಸಾಕ್ಟ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. ಈ ಇನ್ಸೈಡ್ ಡೋಜಿ, ಈ ರೆಡ್ ಡೋಜಿ ಏನಿದೆ, ಇದನ್ನ ಬಂದು ಇನ್ಸೈಡ್ ಕ್ಯಾಂಡಲ್ ಅಂತ ಕರಿತೀವಿ. SMC ಪ್ರಕಾರ ಅದಕ್ಕೆ ಯಾವುದೇ ತರಹದ ಇಂಪಾರ್ಟೆನ್ಸ್ ಕೊಡಲ್ಲ. ಅದಾದ ನಂತರ ನೆಕ್ಸ್ಟ್ ಹೈ ಪ್ರೊಟೆಕ್ಟೆಡ್ ಆಗಿದೆ ಅಂಡ್ ಲೋ ಬ್ರೇಕ್ ಡೌನ್ ಆಗಿದೆ. ಅದಾದ್ರೆ ನೆಕ್ಸ್ಟ್ ಅಗೇನ್ ನೀವು ಚೆಕ್ ಮಾಡಿ, ನಮಗೆ ಹೈ ಬಂದು ಪ್ರೊಟೆಕ್ಟೆಡ್ ಆಗಿದೆ ಆ್ಯಂಡ್ ಲೋ ಬಂದು ಬ್ರೇಕ್ ಡೌನ್ ಆಗಿದೆ. ಅದಾದ ನಂತರ ಮತ್ತೆ ನಮ್ಗೆ ನೋಡಿ, ಇಲ್ಲಿ ಲೋ ಬ್ರೇಕ್ ಡೌನ್ ಆಗಿದೆ, ಹೈ ಬಂದು ಪ್ರೊಟೆಕ್ಟೆಡ್ ಆಗಿದೆ. ಅದಾದಮೇಲೆ ಮತ್ತೆ ನಮಗೆ ಫಾಲೋ ಥ್ರೂ ನೋಡಿದಾಗ ಲೋ ಬ್ರೇಕ್ ಡೌನ್ ಆಗಿದೆ, ಅಟ್ ದ ಸೇಮ್ ಟೈಮ್ ಹೈ ಸಹ ಬ್ರೇಕ್ಔಟ್ ಆಗಿದೆ. ಇಲ್ಲಿ ನೋಡಿ, ಹೈ ಸಹ ಬ್ರೇಕ್ಔಟ್ ಆಗಿದೆ. ಸೊ ಪ್ರೈಸಲ್ಲಿ ಸಿಂಗಲ್ ಕ್ಯಾಂಡಲೇ ಪುಲ್ ಬ್ಯಾಕ್ ಬಂದಿದೆ. ಇಲ್ಲಿಂದ ಹಿಡಿದು ಇಲ್ಲಿ ತನಕ ಪ್ರೈಸ್ ಲೋ ಬಂದು ಈ ಥರ ಪುಲ್ ಬ್ಯಾಕ್ ಬಂದು ಮತ್ತೆ ಫರ್ದರ್ ಡೌನ್ ಹೋಗಕ್ಕೆ ಶುರುವಾಗಿದೆ. ಈಗ ನನಗೆ ಪುಲ್ ಬ್ಯಾಕ್ ಬಂದ ನಂತರ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಯಾವುದು ಅಂತ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ನನಗೆ ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಆಗಿರುತ್ತೆ. ಈ ರೆಡ್ ಕ್ಯಾಂಡಲ್ ಏನು ನೋಡ್ತಿದ್ರಾ, ಇದು ಬಂದು ನನಗೆ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಆಗಿರುತ್ತೆ. ಆ ಕ್ಯಾಂಡಲ್ ಹೈ ಅಥವಾ ಅದರ ಹಿಂದಿನ ಕ್ಯಾಂಡಲ್ ಹೈಯೆಸ್ಟ್ ಪಾಯಿಂಟ್ ಏನಿದೆ, ಅದು ಬಂದು ನಮಗೆ ಪುಲ್ ಬ್ಯಾಕ್ ಹೈ ಆಗಿದೆ. ಅಲ್ಲಿಂದನೇ ಮತ್ತೆ ಪ್ರೈಸ್ ಅನ್ನೋದು ಡೌನ್ ಹೋಗೋಕ್ಕೆ ಶುರುವಾಯಿತು. ಸೊ ಪುಲ್ ಬ್ಯಾಕ್ ಸ್ಟ್ರಾಟಜಿ ಪ್ರಕಾರ ನಾವೇನು ಮಾಡ್ತೀವಿ, ಆ ಕ್ಯಾಂಡಲ್ ಕ್ಲೋಸಿಂಗಲ್ಲಿ ನಾವು ಎಂಟ್ರಿ ಇದ್ರೆ ಹೈ ಬಂದು ಎಸ್ಸಲಾಗಿ ಇಟ್ಕೊಂಡು ಅಲ್ಲಿಂದ 1:1, 1:2, 1:3 ಬಾಟಮ್ ಯಾರಿಗೂ ಗೊತ್ತಿಲ್ಲ, ಇಂಪಲ್ಸಿವ್ ಮೂವ್ ಹೋದ್ರೆ ಅಲ್ಲಿಂದನೇ ಡೌನ್ ಹೋಗೋಕ್ಕೆ ಶುರುವಾಗುತ್ತೆ. ಸೊ ನಾವಿಲ್ಲಿ ಇವತ್ತು ಎಂಟ್ರಿ ಎಲ್ಲಿ ತಗೋಬೇಕು ಅಂತ ನೋಡ್ತಿದ್ದೀವಿ, SL ಎಲ್ಲಿ ಇಟ್ಕೋಬೇಕು ಅಂತ ಗೊತ್ತು, ಬಟ್ ಎಲ್ಲಿ ತನಕ ಡೌನ್ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಅದು ಎಸ್ಟರ್ಡೇಸ್ ಲೋ ಅಥವಾ ಮಿಡ್ ಆಫ್ ದಿ ಎಸ್ಟರ್ಡೇಸ್ ಸಪೋರ್ಟು, ಎಲ್ಲೋ ಒಂದು ಹತ್ರ ಒಂದು ಸ್ವಿಂಗ್ ಪಾಯಿಂಟ್ಸ್ನ ಇಟ್ಕೊಂಡು ನಾವು ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡಬೇಕೇ ಹೊರತು ಇದಕ್ಕೆ ಡಿಫೈನ್ಡ್ ಟಾರ್ಗೆಟ್ ಇಷ್ಟರ ಮೇಲೇ ವರ್ಕ್ ಮಾಡಬೇಕಂತ ಯಾವುದೇ ತರಹದ ರೂಲ್ಸ್ ಇಲ್ಲ. ಸೊ ಅದಾದ್ಮೇಲೆ ಮತ್ತೆ ನಮಗೆ ಇಲ್ಲಿಂದನೇ ಪ್ರೈಸ್ ಡೌನ್ ಹೋಗೋಕೆ ಶುರುವಾಯಿತು. ಹಂಗೆ ನಾವು ಚೆಕ್ ಮಾಡ್ತಾ ಹೋದ್ರೆ ಪ್ರೈಸ್ ಇಲ್ಲಿಂದ ಇಲ್ಲಿ ತನಕ ಬಿತ್ತು. ಅದಾದ್ಮೇಲೆ ಮತ್ತೆ ನೀವು ಚೆಕ್ ಮಾಡಿ, ಲೋಯೆಸ್ಟ್ ಕ್ಯಾಂಡಲ್ ಹೈ ಶುಡ್ ಬಿ ಟೇಕನ್ ಔಟ್. ಲೋಯೆಸ್ಟ್ ಕ್ಯಾಂಡಲ್ ಬಂದು ಎಕ್ಸಾಕ್ಟ್ಲಿ ಈ ಗ್ರೀನ್ ಕ್ಯಾಂಡಲ್ ಬಂದು ಲೋಯೆಸ್ಟ್ ಪಾಯಿಂಟ್ ಆಗಿತ್ತು, ಅದರ ಹೈ ಇಲ್ಲಿ ಟೇಕನ್ ಔಟ್ ಆಯಿತು. ಮತ್ತೆ ನಮ್ಗೆ ಇನ್ನೊಂದು ಪುಲ್ ಬ್ಯಾಕ್ ಕ್ಯಾಂಡಲ್ ಎಲ್ಲಿ ಸಿಕ್ಕಿದೆ, ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಬಂದು ಇನ್ನೊಂದು ಪುಲ್ ಬ್ಯಾಕ್ ಕ್ಯಾಂಡಲ್, ಮತ್ತೆ ಅಲ್ಲಿಂದ ಪ್ರೈಸ್ ಡೌನ್ ಆಗೋಕ್ಕೆ ಶುರುವಾಯಿತು. ಅಲ್ಲಿಂದ ನೀವು ಹಂಗೆ ಚೆಕ್ ಮಾಡ್ತಾ ಬರೋದಾದ್ರೆ
ನೋಡಿ ಲೋ ಬ್ರೇಕ್ ಡೌನು ಹೈ ಪ್ರೊಟೆಕ್ಟೆಡ್, ಅಗೇನ್ ಫಾಲೋ ಥ್ರೂ ಕ್ಯಾಂಡಲ್ ಲೋ ಬ್ರೇಕ್ ಡೌನು ಹೈ ಪ್ರೊಟೆಕ್ಟೆಡ್, ಅಗೇನ್ ಅದರ ನೆಕ್ಸ್ಟ್ ಕ್ಯಾಂಡಲ್ ಏನಿದೆ ಅದರ ಲೋ ಬ್ರೇಕ್ ಡೌನು ಹೈ ಪ್ರೊಟೆಕ್ಟೆಡ್, ಅಗೇನ್ ಅದರ ನೆಕ್ಸ್ಟ್ ಕ್ಯಾಂಡಲ್ ಲೋ ಬ್ರೇಕ್ ಡೌನ್ ಹೈ ಪ್ರೊಟೆಕ್ಟೆಡ್, ಅಗೇನ್ ಅದರ ನೆಕ್ಸ್ಟ್ ಕ್ಯಾಂಡಲ್ ಲೋ ಬ್ರೇಕ್ ಡೌನ್ ಆಗಿದೆ, ಹೈ ಬಂದು ಪ್ರೊಟೆಕ್ಟೆಡ್ ಆಗಿದೆ, ಅದರ ಸೆಂಟಲ್ಲಿ ಒಂದು ಇನ್ಸೈಡ್ ರೆಡ್ ಕ್ಯಾಂಡಲ್ ಬಂದಿದೆ, ಅದಕ್ಕೆ ಯಾವುದೇ ಥರದ ಇಂಪಾರ್ಟೆನ್ಸ್ ಕೊಡಲ್ಲ. ಅದಾದಮೇಲೆ ಮತ್ತೆ ನೀವು ಚೆಕ್ ಮಾಡಿ ಲೋ ಬ್ರೇಕ್ ಡೌನ್ ಆಗಿದೆ, ಅದರ ನಂತರ ಹೈ ಬ್ರೇಕ್ಔಟ್ ಆಗಿದೆ. ಇಲ್ಲಿ ನೋಡಿ ನಮಗೆ ಫಸ್ಟು ಇಲ್ಲಿ ಲೋ ಬ್ರೇಕ್ ಡೌನ್ ಆಗಿ ಹೈ ಬ್ರೇಕ್ಔಟ್ ಆಗಿಲ್ಲ, ಇಲ್ಲಿ ಪ್ರೊಟೆಕ್ಟೆಡ್ ಆಗಿತ್ತು, ಅದರ ಫಾಲೋ ಥ್ರೂ ಕ್ಯಾಂಡಲ್ಲಿ ಲೋ ಪ್ರೊಟೆಕ್ಟೆಡ್ ಆಗಿದೆ, ಗ್ರೀನ್ ಕ್ಯಾಂಡಲ್ ಲೋ ಬಂದು ಪ್ರೊಟೆಕ್ಟೆಡ್ ಆಗಿದೆ, ಹೈ ಬಂದು ಬ್ರೇಕ್ಔಟ್ ಆಗಿದೆ. ಈ ಹೈ ಬ್ರೇಕ್ಔಟ್ ಆಗೋಕ್ಕಿಂತ ಬಿಫೋರ್ ನಮಗೆ 1, 2 ಆಲ್ಮೋಸ್ಟ್ 3ನೇ ಕ್ಯಾಂಡಲ್ ಬ್ರೇಕ್ಔಟ್ ಕೊಟ್ಟಿರೋದು 2 ಕ್ಯಾಂಡಲ್ ನಮಗೆ ಇನ್ಸೈಡ್ ಕ್ಯಾಂಡಲ್ಸ್ ಕ್ರಿಯೇಟ್ ಆಗಿದೆ, ಇನ್ಸೈಡ್ ಕ್ಯಾಂಡಲ್ಸ್ ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ ಅದಾದ ನಂತರ ನಮಗೆ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಎಲ್ಲಿ ಬಂತು ಅಂತ ನಾವು ಚೆಕ್ ಮಾಡೋದಾದ್ರೆ ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಏನಿದೆ ಇದು ಬಂದು ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲು, ಪ್ರೈಸ್ ಅಲ್ಲಿಂದನೇ ಡೌನ್ ಹೋಗೋಕ್ಕೆ ಶುರುವಾಯಿತು. ಅದಾದ್ಮೇಲೆ ಹಂಗೆ ನೀವು ಚೆಕ್ ಮಾಡ್ತಾ ಹೋಗಿ ಪ್ರೈಸ್ ಬಂದು ಇಲ್ಲಿ ನೋಡಿ ಈ ಲೋ ಬ್ರೇಕ್ ಡೌನ್ ಹೈ ಪ್ರೊಟೆಕ್ಟೆಡ್, ಅಗೈನ್ ಲೋ ಬ್ರೇಕ್ ಡೌನ್ ಹೈ ಪ್ರೊಟೆಕ್ಟೆಡ್, ಅಗೈನ್ ಲೋ ಬ್ರೇಕ್ ಡೌನ್ ಹೈ ಪ್ರೊಟೆಕ್ಟೆಡ್, ಅಗೈನ್ ಇಲ್ಲಿ ನೋಡಿ ಲೋ ಬ್ರೇಕ್ ಡೌನ್ ಹೈ ಪ್ರೊಟೆಕ್ಟೆಡ್. ಈ ಹೈ ಇದೆಯಲ್ವಾ, ಈ ಕ್ಯಾಂಡಲ್ ಹೈ ಪ್ರೊಟೆಕ್ಟೆಡ್ ಆಗಿದೆ, ಲೋ ಬ್ರೇಕ್ ಡೌನ್ ಆಗಿದೆ, ಸೆಂಟ್ರಲ್ಲಿ ನಮಗೆ 2 ಇನ್ಸೈಡ್ ಕ್ಯಾಂಡಲ್ಸ್ ಬಂದಿದೆ, ಅದಕ್ಕೆ ನಾವು ಯಾವುದೇ ತರಹದ ಇಂಪಾರ್ಟೆನ್ಸ್ ಕೊಡಕ್ಕೆ ಹೋಗಲ್ಲ. ಆದ್ಮೇಲೆ ಮತ್ತೆ ನಮಗೆ ನೋಡಿ ಲೋ ಬ್ರೇಕ್ ಡೌನ್ ಹೈ ಪ್ರೊಟೆಕ್ಟೆಡ್, ಅಗೈನ್ ಲೋ ಬ್ರೇಕ್ ಡೌನ್ ಹೈ ಪ್ರೊಟೆಕ್ಟೆಡ್, ಅಗೈನ್ ನೋಡಿ ಲೋ ಬ್ರೇಕ್ ಡೌನ್ ಹೈ ಪ್ರೊಟೆಕ್ಟೆಡ್, ಅಗೈನ್ ಇಲ್ಲಿ ಚೆಕ್ ಮಾಡಿ ಲೋ ಬ್ರೇಕ್ ಡೌನ್ ಹೈ ಪ್ರೊಟೆಕ್ಟೆಡ್, ಅಗೈನ್ ಫಾಲೋ ಥ್ರೂ ಕ್ಯಾಂಡಲ್ ನೀವು ಚೆಕ್ ಮಾಡೋದಾದ್ರೆ ಲೋ ಬ್ರೇಕ್ ಡೌನ್ ಆಗಿದೆ, ಹೈ ಪ್ರೊಟೆಕ್ಟೆಡ್ ಆಗಿದೆ, ಅಗೈನ್ ನಮಗೆ ಲೋ ಬ್ರೇಕ್ ಡೌನ್ ಆಗಿದೆ, ಹೈ ಪ್ರೊಟೆಕ್ಟೆಡ್, ಅಗೈನ್ ನೋಡಿ ನಮಗೆ ಲೋ ಬ್ರೇಕ್ ಡೌನ್ ಆಗಿದೆ, ಹೈ ಪ್ರೊಟೆಕ್ಟೆಡ್ ಆಗಿದೆ. ಫಸ್ಟ್ ಟೈಮ್ ಮತ್ತೆ ಇಲ್ಲಿ ನಮಗೆ ನೋಡಿ ಲೋ ಬ್ರೇಕ್ ಡೌನ್ ಆಯಿತು, ಅಟ್ ದ ಸೇಮ್ ಟೈಮು ನಮಗೆ ಹೈ ಪ್ರೊಟೆಕ್ಟೆಡ್ ಆಗಿದೆ. ಅದರ ಫಾಲೋ ಥ್ರೂ ಕ್ಯಾಂಡಲ್ ಏನು ಬಂದಿದೆ ನಮಗೆ ಎಕ್ಸಾಕ್ಟ್ಲಿ ಈ ಗ್ರೀನ್ ಕ್ಯಾಂಡಲ್ ಹ್ಯಾಮರ್ ಥರ ಏನು ಕಾಣಿಸ್ತದೆ, ಈ ಕ್ಯಾಂಡಲ್ ಲೋ ಪ್ರೊಟೆಕ್ಟೆಡ್ ಆಗಿದೆ, ಫಸ್ಟ್ ಟೈಮ್ ಲೋ ಪ್ರೊಟೆಕ್ಟೆಡ್ ಆಗಿದೆ, ಹೈ ಬ್ರೇಕ್ಔಟ್ ಆಗಿದೆ, ಇನ್ನು ಹೈ ಬ್ರೇಕ್ಔಟ್ ಆಗಿದೆ. ಸೊ ಇದಾದ ನಂತರ ನಮಗೆ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಯಾವುದು, ಪುಲ್ ಬ್ಯಾಕ್ ಕ್ಯಾಂಡಲು, ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ ಇದು ಬಂದು ನಮಗೆ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಪುಲ್ ಬ್ಯಾಕ್ ಕ್ಯಾಂಡಲ್. ಸೊ ಅಲ್ಲಿಂದನೇ ಪ್ರೈಸ್ ಡೌನ್ ಬರ್ತಾ ಇದೆ. ಹಂಗೆ ನಾವು ಚೆಕ್ ಮಾಡ್ತಾ ಹೋದರೆ ನಮಗೆ ಲೋ ಬ್ರೇಕ್ ಡೌನ್ ಆಗಿದೆ, ಹೈ ಪ್ರೊಟೆಕ್ಟೆಡ್, ಅಗೈನ್ ಲೋ ಬ್ರೇಕ್ ಡೌನ್ ಆಗಿದೆ, ಹೈ ಪ್ರೊಟೆಕ್ಟೆಡ್, ಅಗೈನ್ ಲೋ ಬ್ರೇಕ್ ಡೌನ್ ಆಗಿದೆ, ಹೈ ಪ್ರೊಟೆಕ್ಟೆಡ್. ಫಸ್ಟ್ ಮತ್ತೆ ಇಲ್ಲಿ ನೋಡಿ ಲೋ ಬ್ರೇಕ್ ಡೌನ್ ಹೈ ಪ್ರೊಟೆಕ್ಟೆಡ್. ಫಸ್ಟ್ ಟೈಮ್ ಇಲ್ಲಿ ಏನಾಗಿದೆ ಹೈ ಬ್ರೇಕ್ಔಟ್ ಆಗಿದೆ ನೋಡಿ, ಎಕ್ಸಾಕ್ಟ್ಲಿ ಇದರ ಹೈ ಬ್ರೇಕ್ಔಟ್ ಆಗಿದೆ. ಲೋ ಬಂದು ಆ ಗ್ರೀನ್ ಕ್ಯಾಂಡಲ್ ಹ್ಯಾಮರ್ ಹತ್ರ ಏನು ಕಾಣಿಸ್ತದೆ ಅದರ ಲೋ ಬಂದು ನಮಗಿಲ್ಲಿ ಪ್ರೊಟೆಕ್ಟೆಡ್ ಆಗಿದೆ. ಸೊ ಅದಾದ ನಂತರ ಮತ್ತೆ ಪ್ರೈಸ್ ಈ ಥರ ಮೇಲೆ ಹೋಗ್ತಾ ಹೋಗ್ತಾ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಯಾವುದು ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ನನಗೆ ಎಕ್ಸಾಕ್ಟ್ಲಿ ಇಲ್ಲಿ ಈ ಕ್ಯಾಂಡಲ್ ಏನು ನೋಡ್ತಿದ್ರ ಇದು ಬಂದು ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್. ಸೊ ನಮಗೆ ಎಸ್ ಎಲ್ ಅಂತ ಬಂದಾಗ ಆ ಕ್ಯಾಂಡಲ್ ಮೇಲ್ಗಡೆ ಪ್ರೈಸ್ ಕ್ಲೋಸ್ ಆಯ್ತಾ, ಕ್ಲೋಸ್ ಆಗಬೇಕು, ಅವಾಗ ಪ್ರಾಪರ್ ಪುಲ್ ಬ್ಯಾಕ್ ಎಸ್ ಎಲ್ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಅಗೈನ್ ಎಸ್ ಎಲ್ ಇಟ್ಟಾಗಿಲ್ಲ, ಇಲ್ಲಿ ಅಗೈನ್ ಪ್ರೈಸ್ ಅಲ್ಲಿಂದನೇ ಡೌನ್ ಬರ್ತಾ ಇದೆ. ಸೊ ಈ ಥರ ಬರೋ ಟೈಮಲ್ಲಿ ನೀವು ಚೆಕ್ ಮಾಡಿ ಮತ್ತೆ ನಮ್ಗೆ ಏನಾಗಿದೆ ಇಲ್ಲಿ ಬಂದು ಎಕ್ಸಾಕ್ಟ್ಲಿ ಲೋ ಬ್ರೇಕ್ ಡೌನ್ ಆಗಿದೆ, ಅಗೈನ್ ಫಾಲೋ ಥ್ರೂ ನೋಡಿದ್ರೆ ಇಲ್ಲಿ ಲೋ ಬ್ರೇಕ್ ಡೌನ್ ಆಗಿದೆ, ಇಲ್ಲಿ ನಮಗೆ ಈ ಹೈ ಪ್ರೊಟೆಕ್ಟೆಡ್ ಆಗಿದೆ, ನೀವು ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಈ ಹೈ ಬಂದು ಪ್ರೊಟೆಕ್ಟೆಡ್ ಆಗಿದೆ. ಈ ಸೆಂಟ್ರಲ್ ನಮಗೆ ಎಷ್ಟು ಇನ್ಸೈಡ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ, ಗ್ರೀನ್ ಕ್ಯಾಂಡಲ್ ಒಂದು, ಡೋಜಿ ಒಂದು, ರೆಡ್ ಕ್ಯಾಂಡಲ್ ಒಂದು, ಟೋಟಲ್ 3 ಕ್ಯಾಂಡಲ್ ನಮಗೆ ಇನ್ಸೈಡ್ ಕ್ಯಾಂಡಲ್ಸ್ ಬಂದಿದೆ. ಇದಕ್ಕೆ ನಾವು ಯಾವುದೇ ತರಹದ ಇಂಪಾರ್ಟೆನ್ಸ್ ಕೊಡಕ್ಕೆ ಹೋಗಲ್ಲ. ಅದಾದ ನಂತರ ಮತ್ತೆ ನಮಗೆ ಲೋ ಬ್ರೇಕ್ ಡೌನ್ ಹೈ ಪ್ರೊಟೆಕ್ಟೆಡ್, ಅಗೈನ್ ಲೋ ಬ್ರೇಕ್ ಡೌನ್ ಹೈ ಪ್ರೊಟೆಕ್ಟೆಡ್. ಸೊ ಈಗ ನನಗೆ ಇಲ್ಲಿ ನೋಡಿ ಈ ಲೋ ಬ್ರೇಕ್ ಡೌನ್ ಹೈ ಪ್ರೊಟೆಕ್ಟೆಡ್. ಈಗ ನೀವು ನೋಡಿ ಫಸ್ಟ್ ಟೈಮ್ ನನಗೆ ಈ ಗ್ರೀನ್ ಕ್ಯಾಂಡಲ್ ಲೋ ಬಂದು ಬ್ರೇಕ್ ಡೌನ್ ಆಗಿಲ್ಲ, ಹೈ ಬಂದು ಬ್ರೇಕ್ಔಟ್ ಆಗಿದೆ. ಸೊ ಬ್ರೇಕ್ಔಟ್ ಆದ ನಂತರ ಫಸ್ಟ್ ಪುಲ್ ಬ್ಯಾಕ್ ಕ್ಯಾಂಡಲ್ ಯಾವುದು ನನಗೆ ಎಕ್ಸಾಕ್ಟ್ಲಿ ಫಸ್ಟ್ ಪುಲ್ ಬ್ಯಾಕ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಇದಾಗಿರುತ್ತೆ. ಮತ್ತೆ ನಾನು ಹಂಗೆ ಕಂಟಿನ್ಯೂಷನ್ ನೋಡ್ತಾ ಹೋಗೋದಾದ್ರೆ ನಂಗೆ ನೋಡಿ ಆ ರೆಡ್ ಕ್ಯಾಂಡಲು ಲೋ ಬ್ರೇಕ್ ಡೌನ್ ಆಗಿದೆ, ಅದರ ಫಾಲೋ ಥ್ರೂ ರೆಡ್ ಕ್ಯಾಂಡಲ್ ಲೋ ಬ್ರೇಕ್ ಡೌನ್ ಆಗಿದೆ, ಹೈ ಬಂದು ಪ್ರೊಟೆಕ್ಟೆಡ್ ಆಗಿದೆ, ಸೆಂಟ್ರಲ್ 2 ಇನ್ಸೈಡ್ ಗ್ರೀನ್ ಕ್ಯಾಂಡಲ್ಸ್ ಬಂದಿದೆ, ಯಾವುದಾದ್ರು ಇಂಪಾರ್ಟೆನ್ಸ್ ಕೊಡಕ್ಕೆ ಹೋಗಲ್ಲ. ಅದಾದ ನಂತರ ಮತ್ತೆ ನೋಡಿ ನಮಗೆ ಇಲ್ಲಿ ಹೈ ಪ್ರೊಟೆಕ್ಟೆಡ್ ಲೋ ಬ್ರೇಕ್ ಡೌನ್, ಅಗೇನ್ ನೆಕ್ಸ್ಟ್ ಕ್ಯಾಂಡಲು ಲೋ ಬ್ರೇಕ್ ಡೌನ್ ಆಗಿಲ್ಲ, ಹೈ ಬಂದು ಪ್ರೊಟೆಕ್ಟೆಡ್ ಆಗಿದೆ, ನೋಡಿ ಹೈ ಬಂದು ಪ್ರೊಟೆಕ್ಟೆಡ್ ಆಗಿದೆ. ಅದಾದ ನಂತರ ನೀವು ಚೆಕ್ ಮಾಡಿ ನಮಗೆ ಈ ಲೊಕೇಶನ್ ನಾವು ಅಬ್ಸರ್ವ್ ಮಾಡೋದಾದ್ರೆ ಹೈ ಬ್ರೇಕ್ಔಟ್ ಆದ ನಂತರ ನಮಗೆ ಹಂಗೆ ಹೈ ಬ್ರೇಕ್ಔಟ್ ಆಗಿ ನೆಕ್ಸ್ಟ್ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಎಲ್ಲಿ ಬಂದಿದೆ ಅಂದರೆ ನಮಗೆ ಎಕ್ಸಾಕ್ಟ್ಲಿ ನಾನು ಮಾರ್ಕ್ ಮಾಡ್ತೀನಿ ನೋಡಿ ಈ ಕ್ಯಾಂಡಲಲ್ಲಿ ಲಾಂಗ್ ಲೋವರ್ ವಿಕ್ ವಿತ್ ಡಿಸೆಂಟ್ ಬಾಡಿ ಏನಿದೆ ಇದು ಬಂದು ನಮಗೆ ಏನು ಹೇಳ್ತಾ ಇದೆ ಅಂದರೆ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಪುಲ್ ಬ್ಯಾಕ್ ನಂತರ ಅಂತ ಹೇಳ್ತದೆ. ಅದಾದ ನಂತರ ಹಂಗೆ ನಾವು ಕಂಟಿನ್ಯೂಷನ್ ಆಫ್ ದ ಟ್ರೆಂಡ್ ನೋಡ್ತಾ ಹೋಗೋದಾದ್ರೆ ನೋಡಿ ಲೋ ಬ್ರೇಕ್ ಡೌನ್ ಹೈ ಪ್ರೊಟೆಕ್ಟೆಡು, ಅಗೈನ್ ಲೋ ಬ್ರೇಕ್ ಡೌನ್ ಹೈ ಪ್ರೊಟೆಕ್ಟೆಡು, ಅಗೈನ್ ಲೋ ಬ್ರೇಕ್ ಡೌನ್ ಹೈ ಪ್ರೊಟೆಕ್ಟೆಡು, ಅಗೈನ್ ಲೋ ಬ್ರೇಕ್ ಡೌನ್ ಹೈ ಪ್ರೊಟೆಕ್ಟೆಡ್ ಆಗಿದೆ. ಸೊ ಅದಾದ ನಂತರ ಮತ್ತೆ ನಮ್ಗೆ ಏನಾಗಿದೆ ಇಲ್ಲಿ ನೀವು ಚೆಕ್ ಮಾಡಿ ಈ ರೆಡ್ ಕ್ಯಾಂಡಲು
ಲೋ ಬ್ರೇಕ್ ಡೌನ್ ಆಗಿದೆ, ಹೈ ಪ್ರೊಟೆಕ್ಟೆಡ್ ಆಗಿದೆ. ಅದರ ನೆಕ್ಸ್ಟ್ ಕ್ಯಾಂಡಲಲ್ಲಿ ನಮಗೆ ಹೈ ಬ್ರೇಕ್ಔಟ್ ಆಗಿದೆ. ಗ್ರೀನ್ ಕ್ಯಾಂಡಲ್ ಏನಿದೆ ಅದರ ಲೋ ನಮಗೆ ಗ್ರೀನ್ ಕ್ಯಾಂಡಲಲ್ಲೇ ಪ್ರೀವಿಯಸ್ ಕ್ಯಾಂಡಲ್ ಲೋ ಬ್ರೇಕ್ ಡೌನ್ ಆಗಿ ಹೈ ಬ್ರೇಕ್ಔಟ್ ಆಗಿದೆ. ಸಿಂಗಲ್ ಕ್ಯಾಂಡಲ್ಲೇ ಪುಲ್ ಬ್ಯಾಕ್ ಅನ್ನೋದು ಕನ್ಫರ್ಮೇಷನ್ ಆಗಿದೆ. ಸೊ ಈಗ ನಾನು ಇಲ್ಲಿಯ ತನಕ ಪ್ರೈಸ್ ಬಂದ ಮೇಲೆ ನೆಕ್ಸ್ಟ್ ನನಗೆ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಯಾವುದು, ಎಕ್ಸಾಕ್ಟ್ಲಿ ಪುಲ್ ಬ್ಯಾಕ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಇದಾಗಿದೆ. ನನಗೆ ಫಸ್ಟ್ ಪುಲ್ ಬ್ಯಾಕ್ ಸೆಲ್ಲಿಂಗ್ ಕ್ಯಾಂಡಲು, ಅಲ್ಲಿಂದ ನೆಕ್ಸ್ಟ್ ಮತ್ತೆ ಇನ್ನೊಂದು ಕ್ಯಾಂಡಲ್ ಬಿದ್ದು, ಅದಾದ ನಂತರ ನೆಕ್ಸ್ಟ್ ಫಾಲೋ ಥ್ರೂ ಫುಲ್ ಬ್ಯಾಕ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಎಕ್ಸಾಕ್ಟ್ಲಿ ಇಲ್ಲಿ ಬಂದಿದೆ. ಅಲ್ಲಿಂದ ಪ್ರೈಸು ಒಂಚೂರು ಡೌನ್ ಹೋಗಿ ಮತ್ತೆ ಮೇಲೆ ಹೋಗಿ ಶುರುವಾಗಿದೆ. ಇಲ್ಲಿ ಫೇಲ್ ಆಯಿತು. ಪುಲ್ ಬ್ಯಾಕ್ ಅನ್ನೋದು ಆಲ್ಮೋಸ್ಟ್ ಈ ಲೊಕೇಶನ್ಲಿ ಫೇಲ್ ಆಗಿ ಶುರುವಾಯಿತು. ಈಗ ನಾನೇನು ಹೇಳಿದೆ ನಿಮಗೆ, ಯಾವುದೋ ಒಂದು ಸ್ಟಾಕ್ ಅಥವಾ ಒಂದು ಪರ್ಟಿಕ್ಯುಲರ್ ಅಸೆಟ್ ಅಥವಾ ಇಂಡೈಸಸ್ ಅಲ್ಲಿ ಒಂದು ಬಿಗ್ ರ್ಯಾಲಿ ಅಥವಾ ಇಂಪಲ್ಸಿವ್ ಡೌನ್ ಟ್ರೆಂಡ್ ಅಥವಾ ಇಂಪಲ್ಸಿವ್ ಅಪ್ ಟ್ರೆಂಡ್ನ ನಾವು ಐಡೆಂಟಿಫೈ ಮಾಡೋ ಟೈಮಲ್ಲಿ ಪುಲ್ ಬ್ಯಾಕ್ಸು ಪ್ರೊಟೆಕ್ಟೆಡ್ ಆಗಿರುತ್ತೆ ಅಂತ ಹೇಳಿದೆ. ಈಗ ನೀವು ಇಲ್ಲಿ ಚೆಕ್ ಮಾಡಿ, ಈ ಒಂದು ಲೊಕೇಶನ್ಸಲ್ಲಿ ಫಸ್ಟ್ ಪುಲ್ ಬ್ಯಾಕ್ ಇಲ್ಲಿ ಸಿಗ್ತಾ, ಇಲ್ಲಿಂದ ಮತ್ತೆ ಪ್ರೈಸ್ ಅನ್ನೋದು ಡೌನ್ ಹೋಗೋಕ್ಕೆ ಶುರುವಾಯಿತು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿಂದ ಪ್ರೈಸ್ ಅನ್ನೋದು ಡೌನ್ ಹೋಗ್ತಾ ಇದೆ. ಮತ್ತು ಸೆಕೆಂಡ್ ಪುಲ್ ಬ್ಯಾಕ್ ಎಲ್ಲಿ ಸಿಕ್ತು ನಮಗೆ, ಎಕ್ಸಾಕ್ಟ್ಲಿ ಇಲ್ಲಿ ಸಿಕ್ತು. ಅಲ್ಲಿಂದನೇ ಮತ್ತೆ ಪ್ರೈಸ್ ಅನ್ನೋದು ಏನಾಗ್ತದೆ, ಡೌನ್ ಹೋಗ್ತದೆ. ಅಗೇನ್ ಥರ್ಡ್ ಪುಲ್ ಬ್ಯಾಕ್ ಎಲ್ಲಿ ಸಿಕ್ಕಿದೆ, ಎಕ್ಸಾಕ್ಟ್ಲಿ ಈ ಲೊಕೇಶನ್ ಸಿಕ್ಕಿದೆ. ಇಲ್ಲಿ ನೋಡಿ, ಈ ಲೊಕೇಶನ್ ನಮಗೆ ಥರ್ಡ್ ಪುಲ್ ಬ್ಯಾಕು. ಮತ್ತು ಅಲ್ಲಿಂದ ಏನಾಗ್ತದೆ, ಪ್ರೈಸು ಡೌನ್ ಹೋಗೋಕ್ಕೆ ಶುರುವಾಯಿತು. ಮತ್ತು ಅದಾದ ನಂತರ ನೆಕ್ಸ್ಟ್ ಏನಾಗಿದೆ, ನಮಗೆ ಇಲ್ಲೊಂದು ಪುಲ್ ಬ್ಯಾಕ್ ಸಿಕ್ತು. ಅಲ್ಲಿಂದನೇ ಪ್ರೈಸ್ ಏನಾಗ್ತದೆ, ಡೌನ್ ಹೋಗ್ತದೆ. ಓಕೆನಾ, ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಇನ್ಸ್ಟಿಟ್ಯೂಷನ್ಸು. ಮತ್ತು ಫೋರ್ತ್ ಅಥವಾ ಫಿಫ್ತ್ ಟೈಮ್ ಇಲ್ಲಿ ಮತ್ತೆ ಪುಲ್ ಬ್ಯಾಕ್ ಮತ್ತೆ ಸಿಕ್ತು. ಮತ್ತೆ ಹೈ ಎಸ್ ಎಲ್ ಆಗಿ ಇಟ್ಕೊತೀವಿ, ಅಲ್ಲಿಂದನೇ ಪ್ರೈಸ್ ಡೌನ್ ಆಗ್ತದೆ. ಅಗೇನ್ ನೀವು ಚೆಕ್ ಮಾಡಿ, ಮತ್ತೆ ನಮಗೆ ಇಲ್ಲಿ ಪುಲ್ ಬ್ಯಾಕ್ ಸಿಕ್ತು, ಅಲ್ಲಿಂದನೇ ಪ್ರೈಸ್ ಪ್ರೊಟೆಕ್ಟೆಡ್ ಆಗಿ ಪ್ರೈಸ್ ಅನ್ನೋದು ಡೌನ್ ಹೋಗ್ತಾ ಇದೆ. ಅಗೇನ್ ನೀವು ಇಲ್ಲಿ ಚೆಕ್ ಮಾಡೋದಾದರೆ ನೋಡಿ, ಇಲ್ಲಿಂದನೇ ಡೌನ್ ಹೋಯಿತು. ಅದಾದ ನಂತರ ಮತ್ತೆ ನೀವು ಚೆಕ್ ಮಾಡಿ, ನಮಗೆ ಇಲ್ಲಿ ಪುಲ್ ಬ್ಯಾಕ್ ಸಿಕ್ತು. ಆ ಪುಲ್ ಬ್ಯಾಕ್ ಹೈ ಬಂದು ನಮ್ಮ ಎಸ್ ಎಲ್ ಆಗಿ ಇಟ್ಕೊಂಡಿರ್ತೀವಿ, ಅಲ್ಲಿಂದನೇ ಪ್ರೈಸ್ ಅನ್ನೋದು ಡೌನ್ ಹೋಗೋಕ್ಕೆ ಶುರುವಾಯಿತು. ಸೊ ಈಗ ನಾವು ಯಾವುದೋ ಒಂದು ಸ್ಟಾಕಲ್ಲಿ ಪುಲ್ ಬ್ಯಾಕ್ಸ್ನ ಹೇಗೆ ಐಡೆಂಟಿಫೈ ಮಾಡೋದಂತ ತಿಳ್ಕೊಳ್ಳೋಣ. ಲೆಟ್ಸ್ ಸೇ ನಾನು ಎಕ್ಸಾಂಪಲ್ ರಿಲಯನ್ಸ್ ಇಂಡಸ್ಟ್ರೀಸ್ ತಗೊತೀನಿ. ರಿಲಯನ್ಸ್ ಇಂಡಸ್ಟ್ರೀಸಲ್ಲಿ ನಾವು ಸೆಲ್ ಸೈಡ್ ಪುಲ್ ಬ್ಯಾಕ್ಸ್ನ ಹೇಗೆ ಐಡೆಂಟಿಫೈ ಮಾಡಬೇಕಂತ, ಲೊಕೇಶನ್ಸಲ್ಲಿ ಯಾವ ಡೇನಲ್ಲಿ ಪುಲ್ ಬ್ಯಾಕ್ಸ್ ವರ್ಕ್ ಆಗುತ್ತೆ, ಪ್ರೀವಿಯಸ್ ಟ್ರೆಂಡ್ ಹೇಗಿರಬೇಕಂತ ನಾವು ಚೆಕ್ ಮಾಡೋಣ. ಸೊ ನಾನು ನಿಮ್ಗೆ ಆಲ್ರೆಡಿ ಪುಲ್ ಬ್ಯಾಕ್ಸ್ನ ಬಿಗಿನಿಂಗಲ್ಲಿ ಎಕ್ಸ್ಪ್ಲೈನ್ ಮಾಡೋ ಟೈಮಲ್ಲಿ ಹೇಳಿದ್ದೀನಿ, ನಮಗೆ ಯಾವತ್ತು ಟ್ರೆಂಡಿ ಮಾರ್ಕೆಟ್ ಇರಬೇಕು ಅಥವಾ ಇಂಪಲ್ಸಿವ್ ಡೌನ್ ಟ್ರೆಂಡಲ್ಲಿ ನಾವು ಪುಲ್ ಬ್ಯಾಕ್ಸ್ನ ಸೆಲ್ ಸೈಡ್ ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಅವಾಗೆ ನಮಗೆ ಮ್ಯಾಕ್ಸಿಮಮ್ ಅಕ್ಯುರೇಸಿಯನ್ನು ಸಿಗೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಚೆಕ್ ಮಾಡಿ, ನಮಗೆ ಇಲ್ಲಿಂದ ಇಲ್ಲಿ ತನಕ ಇಂಪಲ್ಸಿವ್ ಡೌನ್ ಟ್ರೆಂಡ್ ಬಂತಾ. ಸೊ ನಮಗೆ ಇಲ್ಲೊಂದು ಪುಲ್ ಬ್ಯಾಕ್ ಸೆಲ್ಲಿಂಗ್ ಕ್ಯಾಂಡಲ್ ಬಂತು. ಎಕ್ಸಾಕ್ಟ್ಲಿ ಇಲ್ಲೊಂದು ಚಿಕ್ಕ ಪುಲ್ ಬ್ಯಾಕ್ ಸೆಲ್ಲಿಂಗ್ ಕ್ಯಾಂಡಲ್ ಬಂತು. ನಮಗೆ ಅಲ್ಲಿಂದನೇ ಪ್ರೈಸ್ ಅನ್ನೋದು ಮತ್ತೆ ಡೌನ್ ಹೋಗೋಕ್ಕೆ ಶುರುವಾಯಿತು. ಅಲ್ಲಿಂದನೇ ಮೇಜರ್ ಫಾಲ್ ಅನ್ನೋದು ಬರ್ತಾ ಇದೆ. ಸೊ ಇದನ್ನು ನಾವು ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂದರೆ ನೋಡಿ, ಫಸ್ಟ್ ನಾವು ಇಂಪಲ್ಸಿವ್ ಡೌನ್ ಟ್ರೆಂಡ್ನ ಐಡೆಂಟಿಫೈ ಮಾಡಿದ್ವಿ. ಆದರೆ ಮೆಜಾರಿಟಿ ಆಫ್ ದ ಟೈಮ್ಸ್ ಸೆಲ್ಲಿಂಗ್ ಪ್ರೆಷರ್ ಬಂದಾಗ ಆ ಫರ್ದರ್ ಇನ್ನೂ ಸೆಲ್ಲಿಂಗ್ ಪ್ರೆಷರ್ ಕಂಟಿನ್ಯೂ ಆಗುತ್ತೆ ಅಂತ ನಮ್ಗೇನಾದರೂ ಅನ್ಸಿದ್ರೆ ಅವಾಗ ನಾವು ಮೇಯ್ನ್ ಲೊಕೇಶನ್ ಟಾರ್ಗೆಟ್ ಮಾಡಬೇಕಾಗಿರೋದು ಫಸ್ಟ್ ಸೆಲ್ ಕ್ಯಾಂಡಲ್ ಆಫ್ಟರ್ ದಿ ಪುಲ್ ಬ್ಯಾಕ್. ಸೊ ನಾನು ನಿಮಗೆ ಯಾವುದಾದ್ರು ಒಂದು ಟ್ರೆಂಡಿ ಡೇ ಡೌನ್ ಟ್ರೆಂಡ್ ಕಂಪ್ಲೀಟ್ ಆಗಿ ಇರುವಂಥ ಒಂದು ದಿನ ನಾನು ಐಡೆಂಟಿಫೈ ಮಾಡಿ ನನಗೆ ಪುಲ್ ಬ್ಯಾಕ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಅದು ನಿಮಗೆ ಹೆಲ್ಪ್ ಆಗುತ್ತೆ ಪ್ರಾಕ್ಟೀಸ್ ಮಾಡೋಕ್ಕೆ. ಸೆಲ್ ಸೈಡ್ ಪುಲ್ ಬ್ಯಾಕ್ಸ್ನ ಇನ್ನೂ ನೀಟಾಗಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ಅದ್ರ ಮುಖಾಂತರ. ಈ ಲೊಕೇಶನ್ ನೀವು ಚೆಕ್ ಮಾಡಿ, ಈ ಪರ್ಟಿಕ್ಯುಲರ್ ಡೇ ನಾವು ಚೆಕ್ ಮಾಡೋದಾದರೆ ರಿಲಯನ್ಸ್ ಇಂಡಸ್ಟ್ರೀಸ್ ಗ್ಯಾಪ್ ಡೌನ್ ಜೊತೆ ಓಪನ್ ಆಯಿತು. ಪ್ರೀವಿಯಸ್ ಡೇ ಕ್ಲೋಸಿಂಗಿಂತ ನೆಕ್ಸ್ಟ್ ಡೇ ಓಪನಿಂಗ್ ಬಂದು ಗ್ಯಾಪ್ ಡೌನ್ ಓಪನ್ ಆಯಿತು. ಅದಾದ ನಂತರ ನಮಗೆ ಒಂದು ಮೇಜರ್ ಸೆಲ್ಲಿಂಗ್ ಕ್ಯಾಂಡಲ್ಸ್ 4 ಕ್ಯಾಂಡಲ್ ಕ್ರಿಯೇಟ್ ಆಯಿತು. ಸೊ 4 ಕ್ಯಾಂಡಲ್ ನೀವು ಚೆಕ್ ಮಾಡಿ, ಫಸ್ಟ್ ಕ್ಯಾಂಡಲ್ ಲೋ ಬ್ರೇಕ್ ಡೌನ್ ಆಯಿತು, ಹೈ ಪ್ರೊಟೆಕ್ಟೆಡ್ ಆಗಿದೆ. ಅಂಡ್ ಇಲ್ಲೊಂದು ಇನ್ಸೈಡ್ ಕ್ಯಾಂಡಲ್ ಬಂತು. ಸೆಕೆಂಡ್ ರೆಡ್ ಕ್ಯಾಂಡಲ್ ಏನು ನೋಡ್ತಿದ್ರೆ ಅದು ಬಂದು ಇನ್ಸೈಡ್ ರೆಡ್ ಕ್ಯಾಂಡಲ್ ಅಂತ ಕರಿತೀವಿ. ಅದಾದ ನಂತರ ಥರ್ಡ್ ಕ್ಯಾಂಡಲ್ ಲೋ ಬ್ರೇಕ್ ಡೌನ್ ಆಯಿತು, ಹೈ ಪ್ರೊಟೆಕ್ಟೆಡ್. ಅಗೈನ್ ಫೋರ್ತ್ ಕ್ಯಾಂಡಲ್ ಲೋ ಬ್ರೇಕ್ ಡೌನ್, ಹೈ ಪ್ರೊಟೆಕ್ಟೆಡ್. ಅಂಡ್ ಫಿಫ್ತ್ ಕ್ಯಾಂಡಲ್ ಡೋಜಿ ಏನಿದೆ ಅದರ ಲೋ ಬ್ರೇಕ್ ಡೌನ್ ಆಗಿಲ್ಲ ಅಂಡ್ ಹೈ ಬ್ರೇಕ್ಔಟ್ ಆಗಿದೆ. ಇಲ್ಲಿ ಚೆಕ್ ಮಾಡಿ, ಈ ಡೋಜಿ ಹೈ ಬ್ರೇಕ್ಔಟ್ ಆಗಿದೆ. ಸೊ ಯಾವಾಗ ಹೈ ಬ್ರೇಕ್ಔಟ್ ಆಯಿತು, ಪ್ರೈಸ್ ಅನ್ನೋದು ಇಲ್ಲಿಂದ ಹಿಡಿದು ಇಲ್ಲಿ ತನಕ ಡೌನ್ ಬಂದು ಇಲ್ಲಿ ಪುಲ್ ಬ್ಯಾಕ್ ಬಂತು. ಹೈ ಬ್ರೇಕ್ಔಟ್ ಆದ ತಕ್ಷಣ ಪುಲ್ ಬ್ಯಾಕ್ ಕನ್ಫರ್ಮೇಷನ್ ಆಗೋಗುತ್ತೆ. ಸೊ ಪುಲ್ ಬ್ಯಾಕ್ ಕನ್ಫರ್ಮೇಷನ್ ಆದಮೇಲೆ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಯಾವುದು ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ ನಮಗೆ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಈ ಕ್ಯಾಂಡಲ್ ಆಗಿರುತ್ತೆ. ಸೊ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲಲ್ಲಿ ನಾನು ಎಂಟ್ರಿ ತಗೊಂತೀನಿ, ಅಲ್ಲಿಂದ ಪ್ರೈಸ್ ಅನ್ನೋದು ಡೌನ್ ಹೋಗಬೇಕು. ಈಗ ವೆರಿ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗು, ಇಲ್ಲಿ ನಾನು ಮೇಜರ್ ಸೆಲ್ಲಿಂಗ್ ಬಂದಿದೆ, ಗ್ಯಾಪ್ ಡೌನ್ ಓಪನ್ ಆಗಿದೆ, ಮೇಜರ್ ಅಗ್ರೆಸಿವ್ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ. ಇನ್ನೂ ಫರ್ದರ್ ಸೆಲ್ಲಿಂಗ್ ಬರುತ್ತೆ ಅಂತ ನನಗೆ ಅನಿಸಿದ್ರೆ ಅಲ್ಲಿ ಎಲ್ಲಿಂದ ಬೀಳುತ್ತೆ ಫರ್ದರ್ ಡೌನ್ ಟ್ರೆಂಡ್ ಅಂತ ನಾವು ನೋಡಿದಾಗ ಫಸ್ಟ್ ಪುಲ್ ಬ್ಯಾಕ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ನಮಗೆ ಮೇಜರ್ ಕನ್ಫರ್ಮೇಷನ್ ಆಗಿರುತ್ತೆ. ಈಗ ಇದಾದ್ಮೇಲೆ ನೆಕ್ಸ್ಟ್ ಹಂಗೆ ನೀವು ಚೆಕ್ ಮಾಡ್ತಾ ಹೋಗಿ, ನಮಗೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಪ್ರೈಸ್ ಡೌನ್ ಬಂತು. ಓಕೆನಾ, ಮತ್ತು ನೆಕ್ಸ್ಟ್ ಪುಲ್ ಬ್ಯಾಕ್ ಕ್ಯಾಂಡಲ್ ಬಂದು ನಮಗೆ ಎಕ್ಸಾಕ್ಟ್ಲಿ ಇಲ್ಲಿ ಕ್ರಿಯೇಟ್ ಆಯಿತು. ಇದು ನೆಕ್ಸ್ಟ್ ಪುಲ್ ಬ್ಯಾಕ್ ಕ್ಯಾಂಡಲ್. ಸೊ ಅದಾದಮೇಲೆ ಮತ್ತೆ ನಮಗೆ ಅಲ್ಲಿಂದ ಪ್ರೈಸ್ ಡೌನ್ ಬರ್ತಾ ಇದೆ. ಎಕ್ಸಾಕ್ಟ್ಲಿ ಈಗ ನೀವು ಚೆಕ್ ಮಾಡೋದಾದರೆ ಇಲ್ಲಿಂದ ಇಲ್ಲಿ ತನಕ ಬಂತು, ಮತ್ತೆ ಪ್ರೈಸ್ ಇಲ್ಲಿ ಬಂದು
ನಮಗೆ ಫಸ್ಟ್ ಅಗೈನ್ ಪುಲ್ ಬ್ಯಾಕ್ ಇಲ್ಲಿ ಕ್ರಿಯೇಟ್ ಆಯಿತು. ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಅಗೈನ್ ಈ ಪುಲ್ ಬ್ಯಾಕ್ ಅಲ್ಲಿ ನಾವು ನೋಡಿದಾಗ ಈ ಕ್ಯಾಂಡಲ್ ಬಂದು ನಮಗೆ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಆಗಿದೆ. ಅದೇ ರೀತಿ ಮತ್ತೆ ನಾವು ಹಾಗೆ ಟ್ರೆಂಡ್ನ ನೋಡ್ತಾ ಹೋಗೋದಾದರೆ ಪ್ರೈಸ್ ಬಂದು ನಮಗೆ ಈ ಹೈಯೆಸ್ಟ್ ಪಾಯಿಂಟಿಂದ ಹಿಡಿದು ಇಲ್ಲಿಯ ತನಕ ಇಲ್ಲಿ ನಿಮ್ಗೆ ಅನ್ನಿಸ್ಬೋದು ಇಲ್ಲಿ ಪುಲ್ ಬ್ಯಾಕ್ ಬಂದಿದೆಯಲ್ವಾ, ಇಲ್ಲೊಂದು ಗ್ರೀನ್ ಕ್ಯಾಂಡಲಿಂದ ಹೈ ಬ್ರೇಕ್ಔಟ್ ಆಗಿದೆ ಅಂತ ಹೇಳ್ಬಿಟ್ಟು. ನಾವೊಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ ಕ್ಯಾಂಡಲ್ ಬೈ ಕ್ಯಾಂಡಲ್ಲು ಡ್ರಾ ಮಾಡಿದಾಗ ಮಾತ್ರ ನಮಗೆ ಮೋರ್ ಕ್ಲಾರಿಟಿ ಸಿಗುತ್ತೆ ಪುಲ್ ಬ್ಯಾಕ್ ನಿಜವಾಗ್ಲೂ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಈಗ ನನಗೆ ಈ ಕ್ಯಾಂಡಲ್ ಲೋ ಬ್ರೇಕ್ ಡೌನ್ ಆಗಿದೆ, ಅಗೇನ್ ನೆಕ್ಸ್ಟ್ ಕ್ಯಾಂಡಲ್ ನೋಡಿ ಲೋ ಬ್ರೇಕ್ ಡೌನ್ ಆಗಿಲ್ಲ ಆ್ಯಂಡ್ ಈ ಕ್ಯಾಂಡಲ್ ಹೈ ಬ್ರೇಕ್ಔಟು ಸಹ ಆಗಿಲ್ಲ. ಈ ಕ್ಯಾಂಡಲ್ ಎರಡು ಕ್ಯಾಂಡಲ್ ಏನು ನೋಡ್ತಿದ್ರ ಗ್ರೀನ್ ಕ್ಯಾಂಡಲ್ ಮತ್ತು ರೆಡ್ ಡೋಜಿ ಇವೆರಡು ಇನ್ಸೈಡ್ ಕ್ಯಾಂಡಲ್ಸ್ ಅಂತ ಕರಿತೀವಿ. ಪ್ರೈಸ್ ಬಂದು ನಮಗೆ ಈ ಹೈಯೆಸ್ಟ್ ಪುಲ್ ಬ್ಯಾಕ್ ಪಾಯಿಂಟಿಂದ ಆಲ್ಮೋಸ್ಟ್ ಇಲ್ಲಿಯ ತನಕ ಒಂದೇ ಟ್ರೆಂಡ್ ಅಥವಾ ಒಂದೇ ಮೊಮೆಂಟಮ್ ಅನ್ನೋದು ಬಂದಿದೆ. ಸೊ ಮತ್ತೆ ನಾವು ಚೆಕ್ ಮಾಡ್ತಾ ಹೋಗೋದಾದರೆ ಇಲ್ಲಿ ನೀವು ಚೆಕ್ ಮಾಡಿ ಅಲ್ಲಿಂದ ನಮಗೆ ಪ್ರೈಸ್ ಏನಾಗಿದೆ, ಇಲ್ಲಿ ಒಂದು ಪುಲ್ ಬ್ಯಾಕ್ ಕ್ರಿಯೇಟ್ ಆಗಿದೆ. ಲೋಯೆಸ್ಟ್ ಕ್ಯಾಂಡಲ್ ಹೈ ಶುಡ್ ಬಿ ಟೇಕನ್ ಔಟ್ ಅಂತ ಕರಿತೀವಿ. ಈ ಹೈನ ಬ್ರೇಕ್ಔಟ್ ಮಾಡಿದ್ದಾನೆ. ಬ್ರೇಕ್ಔಟ್ ಮಾಡಿದ ನಂತರ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಯಾವುದು ಮಾರ್ಕ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ ಬಂದು ನಮಗೆ ಇದು ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್. ಮತ್ತೆ ಅಲ್ಲಿಂದ ಪ್ರೈಸ್ ಏನಾಗ್ತದೆ, ನಮಗೆ ಅಲ್ಲಿಂದ ಇಲ್ಲಿ ತನಕ ಡೌನ್ ಟ್ರೆಂಡ್ ಬಂದಿದೆ. ಸೊ ಡೌನ್ ಟ್ರೆಂಡ್ ಬಂದಮೇಲೆ ನೆಕ್ಸ್ಟ್ ನೀವು ಚೆಕ್ ಮಾಡ್ಕೊಳ್ಳಿ ಲೋಯೆಸ್ಟ್ ಕ್ಯಾಂಡಲ್ ಹೈ ಬ್ರೇಕ್ಔಟ್ ಎಲ್ಲ ಆಗಿದೆ ಅಂತ ಹೇಳ್ಬಿಟ್ಟು. ನಮಗೆ ಈ ಹೈ ಬ್ರೇಕ್ಔಟ್ ಆಗಿದೆಯಾ, ಇಲ್ಲ. ಈ ಲೋ ಬ್ರೇಕ್ ಡೌನ್ ಆಗಿದೆಯಾ, ಎಕ್ಸಾಕ್ಟ್ಲಿ ಇಲ್ಲಿ ಬ್ರೇಕ್ ಡೌನ್ ಆಗಿದೆ. ಈ ಹೈಯೆಸ್ಟ್ ಪಾಯಿಂಟ್ ಇಂದ ಹಿಡಿದು ಇಲ್ಲಿಯ ತನಕ ಒನ್ ಸ್ಟ್ರೈಟ್ ಲೈನ್ ಅಲ್ಲಿ ಡೌನ್ ಟ್ರೆಂಡ್ ಅನ್ನೋದು ಬಂದಿದೆ. ಅದಾದ ನಂತರ ನಮಗೆ ಲೋಯೆಸ್ಟ್ ಕ್ಯಾಂಡಲ್ ಹೈ ಟೇಕಿನ್ ಔಟ್. ಎಕ್ಸಾಕ್ಟ್ಲಿ ಇಲ್ಲಿ ಚೆಕ್ ಮಾಡಿ ಲೋಯೆಸ್ಟ್ ಕ್ಯಾಂಡಲ್ ಏನಿದೆ ರೆಡ್ ಕ್ಯಾಂಡಲ್ ಹ್ಯಾಮರ್ ತರ ಏನು ಕಾಣಿಸ್ತದೆ ಆದರೆ ಹೈ ಟೇಕಿನ್ ಔಟ್ ಆಗಬೇಕು. ಎಕ್ಸಾಕ್ಟ್ಲಿ ಗ್ರೀನ್ ಕ್ಯಾಂಡಲ್ ಹೈ ಟೇಕಿನ್ ಔಟ್ ಆಗಿದೆ. ಅಲ್ಲೇ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಯಾವುದು, ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಬಂದು ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್. ಆ ಪುಲ್ ಬ್ಯಾಕ್ ಹೈ ಯಾವುದು ನಿಮಗೆ ಈ ಗ್ರೀನ್ ಕ್ಯಾಂಡಲ್ ಹೈ ಏನಿದೆ ಅದು ಬಂದು ಪುಲ್ ಬ್ಯಾಕ್ ಹೈ, ಅದು ನಮ್ಮ ಎಸ್ ಎಲ್ ಆಗಿರುತ್ತೆ. ಅದ್ರ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆದರೆ ಬೆಟರ್ ನಾವು ಅಲ್ಲಿಂದ ಹೊರಗಡೆ ಬರಬೇಕು. ಅದಾದ್ಮೇಲೆ ಹಂಗೆ ನಾವು ಕಂಟಿನ್ಯೂ ಮಾಡ್ತಾ ಹೋಗೋದಾದ್ರೆ ಈ ಗ್ರೀನ್ ಕ್ಯಾಂಡಲ್ ಬಂದು ಲೋಯೆಸ್ಟ್ ಪಾಯಿಂಟ್ ಈ ಹೈಯೆಸ್ಟ್ ಪಾಯಿಂಟ್ ಇಂದ ಲೋಯೆಸ್ಟ್ ಪಾಯಿಂಟ್ ತನಕ ಒನ್ ಸ್ಟ್ರೈಟ್ ಮೂವ್ ಬಂದು ನಮಗೆ ಇಲ್ಲಿ ತನಕ ಬಂದಿದೆ. ಅದಾದ ನಂತರ ನಮಗೆ ಲೋಯೆಸ್ಟ್ ಕ್ಯಾಂಡಲ್ ಹೈ ಟೇಕನ್ ಔಟ್. ಈ ಗ್ರೀನ್ ಕ್ಯಾಂಡಲ್ ಬಂದು ಲೋಯೆಸ್ಟ್ ಪಾಯಿಂಟ್ ಆಗಿರೋದ್ರಿಂದ ಅದರ ಹೈ ಬ್ರೇಕ್ಔಟ್ ಆಗಿ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಬೇಕು. ಎಕ್ಸಾಕ್ಟ್ಲಿ ಇದು ಬಂದು ಇಲ್ಲಿ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದಿದೆ ನೋಡಿ. ಇದು ಬಂದು ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್. ಆ ಪುಲ್ ಬ್ಯಾಕ್ ಹೈಯೇ ನಮ್ಮ ಎಸ್ ಎಲ್ ಆಗಿರುತ್ತೆ. ಅಲ್ಲಿಂದನೇ ನಮಗೆ ಪ್ರೈಸ್ ಅನ್ನೋದು ಫರ್ದರ್ ಡೌನ್ ಹೋಗೋಕ್ಕೆ ಶುರುವಾಯಿತು. ಇಲ್ಲಿಂದ ಹಂಗೆ ಪ್ರೈಸ್ ಅಕ್ಯುಮುಲೇಟ್ ಆಗ್ತಾ ಡೌನ್ ಟ್ರೆಂಡ್ ಬಂದಿದೆ. ಅಲ್ಲಿಗೆ ಡೇ ಕ್ಲೋಸ್ ಆಗೋಯ್ತು ಆಲ್ಮೋಸ್ಟ್. ನಾನು ಡೇ ಬಿಗಿನಿಂಗಿಂದ ಪುಲ್ ಬ್ಯಾಕ್ಸ್ನ ಚೆಕ್ ಮಾಡೋದಾದರೆ ನೋಡಿ ಫಸ್ಟ್ ಟ್ರೇಡ್ ನಮಗೆ ಇಲ್ಲಿ ಸಿಕ್ತು ಎಕ್ಸಾಕ್ಟ್ಲಿ ಈ ಲೊಕೇಶನಲ್ಲಿ. ಆ್ಯಂಡ್ ಸೆಕೆಂಡ್ ಟ್ರೇಡ್ ಬಂದು ಈ ಲೊಕೇಶನಲ್ಲಿ ನಮಗೆ ಪುಲ್ ಬ್ಯಾಕ್ ಹೈ ಬಂದು ಎಕ್ಸಾಕ್ಟ್ಲಿ ಇಲ್ಲಿದೆ. ಸೊ ಇಲ್ಲಿಂದ ಪ್ರೈಸ್ ಅನ್ನೋದು ಡೌನ್ ಟ್ರೆಂಡ್ ಹೋಗೋಕ್ಕೆ ಶುರುವಾಯಿತು. ಆ್ಯಂಡ್ ಥರ್ಡ್ ಲೊಕೇಶನ್ ಬಂದು ಪುಲ್ ಬ್ಯಾಕ್ ಬಂದು ನನಗೆ ಈ ಲೊಕೇಶನಲ್ಲಿ ಸಿಕ್ತು. ಆ ಹೈ ನಮಗೆ ಎಸ್ ಎಲ್ ಆಗಿರುತ್ತೆ. ಅದಕ್ಕೆ ಅಲ್ಲಿಂದನೇ ಪ್ರೈಸ್ ಡೌನ್ ಹೋಗೋಕ್ಕೆ ಶುರುವಾಯಿತು. ಆ್ಯಂಡ್ ಫೋರ್ತ್ ಮತ್ತು ಫಿಫ್ತು. ಸೊ ಎವ್ರಿ ಟೈಮು ಇಂಪಲ್ಸಿವ್ ಡೌನ್ ಟ್ರೆಂಡ್ ಬರೋ ಟೈಮಲ್ಲಿ ಫಸ್ಟ್ ಪುಲ್ ಬ್ಯಾಕ್ ಪ್ರೊಟೆಕ್ಟೆಡ್ ಆಗಿದೆ, ಸೆಕೆಂಡ್ ಪುಲ್ ಬ್ಯಾಕ್ ಪ್ರೊಟೆಕ್ಟೆಡ್ ಆಗಿದೆ, ಆ್ಯಂಡ್ ಥರ್ಡ್ ಪುಲ್ ಬ್ಯಾಕ್ ಪ್ರೊಟೆಕ್ಟೆಡ್ ಆಗಿದೆ, ಆ್ಯಂಡ್ ಫೋರ್ತ್ ಪುಲ್ ಬ್ಯಾಕ್ ಪ್ರೊಟೆಕ್ಟೆಡ್ ಆಗಿದೆ, ಆ್ಯಂಡ್ ಫಿಫ್ತ್ ಪುಲ್ ಬ್ಯಾಕು ಸಹ ಪ್ರೊಟೆಕ್ಟೆಡ್ ಆಗಿದೆ. ಅಂದರೆ ಜಸ್ಟ್ ಹೈ ಮಾತ್ರ ಟೇಕ್ಔಟ್ ಮಾಡಿದ್ದಾನೆ, ಬಟ್ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ. ಸೊ ಓವರಾಲ್ ನಾವು ನೋಡಿದ್ರೆ ಎಂಟೈರ್ ಡೇ ಎವ್ರಿ ಪುಲ್ ಬ್ಯಾಕು ಈಗ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಿದ್ದಾರೆ ಅವರು ಅಗ್ರೆಸಿವ್ ಆಗಿ ಡೌನ್ ಟ್ರೆಂಡ್ ತೊಗೊಂಡೋಗೋಕ್ಕೆ ಡಿಸೈಡ್ ಮಾಡಿದ್ದಾರೆ. ಸೊ ಈ ಥರ ಡೌನ್ ಟ್ರೆಂಡ್ ಅಥವಾ ಇಂಪಲ್ಸಿವ್ ಡೌನ್ ಟ್ರೆಂಡ್ ಬರೋ ಟೈಮಲ್ಲಿ ಪುಲ್ ಬ್ಯಾಕ್ಸ್ ಬರುತ್ತಲ್ವ, ಫಸ್ಟ್ ಪುಲ್ ಬ್ಯಾಕ್ ಸೆಲ್ಲಿಂಗ್ ಕ್ಯಾಂಡಲ್ ಏನು ಬರುತ್ತೆ ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಅಲ್ಲಿಂದನೇ ಪ್ರೈಸ್ ಅನ್ನೋದು ಡೌನ್ ಹೋಗೋಕ್ಕೆ ಶುರುವಾಗುತ್ತೆ. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ ಏನೇ ಕೋರೀಸ್ ಇದ್ದರೂ ಕಮೆಂಟ್ ಸೆಕ್ಷನ್ ನಿಮ್ಮ ಕೋರೀಸ್ನ ತಿಳಿಸಿ, ಡೆಫಿನೆಟ್ಲಿ ನಾನು ಆನ್ಸರ್ ಮಾಡ್ತೀನಿ. ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಟೈಮ್ ಫ್ರೇಮ್ ಎನಿ ಅಸೆಟ್ ಈ ಪುಲ್ ಬ್ಯಾಕ್ ಸ್ಟ್ರಾಟಜಿನ ನೀವು ಅಪ್ಲೈ ಮಾಡ್ಬೋದು. ಸೊ ಇದೇ ರೀತಿ ನೀವು ಇದಕ್ಕಿಂತ 10 ಪಟ್ಟು ಬೆಟರ್ ಕ್ವಾಲಿಟಿ ಆಫ್ ಸ್ಟ್ರಾಟಜಿ ಮತ್ತು ಸ್ಕ್ರೀನರ್ನ ಕಲಿಬೇಕು ಅಂದ್ಕೊಂಡ್ರೆ ಡಿಸ್ಪ್ಲೇನಲ್ಲಿ ಬರ್ತಾ ಇರೋ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ, ಡೆಫಿನೆಟ್ಲಿ ನಾವು ಹೆಲ್ಪ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಒಳ್ಳೆಯದು.